ನಮಸ್ಕಾರ. ಇತಿಹಾಸದಲ್ಲಿ ಕೆಲವು ಗೆಲುವುಗಳಿರ್ತವೆ, ಅವು ಸೋಲಿಗಿಂತಲೂ ಹೆಚ್ಚು ಅಪಾಯಕಾರಿ. ನಂಬೋಕೆ ಕಷ್ಟ ಅಲ್ವಾ? ಆದ್ರೆ ಮೊಘಲ್ ಚಕ್ರವರ್ತಿ ಔರಂಗಜೇಬನ ವಿಷಯದಲ್ಲಿ ಇದು ಅಕ್ಷರಶಃ ನಿಜವಾಯ್ತು. ಅವನ ಅತಿದೊಡ್ಡ ಸೈನಿಕ ಸಾಧನೆ ಅಂದ್ರೆ ದಕ್ಕನ್ ಸುಲ್ತಾನೇಟ್ಗಳ ಮೇಲಿನ ವಿಜಯ ಇಡೀ ಮೊಘಲ್ ಸಾಮ್ರಾಜ್ಯದ ಪತನಕ್ಕೆ ಹೇಗೆ ದಾರಿ ಮಾಡ್ಕೊಟ್ಟು ಅಂತ ಇವತ್ತು ನೋಡೋಣ. ಇದೇ ನೋಡಿ ಇವತ್ತಿನ ನಮ್ಮ ಚರ್ಚೆಯ ಮೂಲ ಪ್ರಶ್ನೆ. ಒಬ್ಬ ಚಕ್ರವರ್ತಿ ತನ್ನ ಸಾಮ್ರಾಜ್ಯವನ್ನು ಅದರ ಅತ್ಯುನ್ನತ ಮಟ್ಟಕ್ಕೆ, ಅತಿದೊಡ್ಡ ವಿಸ್ತಾರಕ್ಕೆ ಕೊಂಡೊಯ್ದ ಅದೇ ಕ್ಷಣದಲ್ಲಿ ಅದರ ಪತನದ ಬೀಜಗಳನ್ನು ಹೇಗೆ ಬಿತ್ತಲು ಸಾಧ್ಯ? ಈ ವಿರೋಧಾಭಾಸವನ್ನು ಅರ್ಥ ಮಾಡ್ಕೊಳ್ಳೋಣ ಬನ್ನಿ. 1687ರ ಹೊತ್ತಿಗೆ ಔರಂಗಜೇಬನ ನೇತೃತ್ವದಲ್ಲಿ ಮೊಘಲ್ ಸಾಮ್ರಾಜ್ಯ ಎಷ್ಟು ದೊಡ್ಡದಾಗಿತ್ತು ಅಂದ್ರೆ ಬಹುತೇಕ ಇಡೀ ಭಾರತೀಯ ಉಪಖಂಡವೇ ಅವನ ಆಳ್ವಿಕೆಯಲ್ಲಿತ್ತು. ನೋಡಕ್ಕೆ ಇದೊಂದು ಸುವರ್ಣಯುಗದ ಉಚ್ಚಸ್ಥಾಯಿ ತರ ಕಾಣತ್ತೆ, ಹೌದಲ್ವಾ? ಆದರೆ ವಾಸ್ತವದಲ್ಲಿ ಈ ಅಗಾಧ ವಿಸ್ತರಣೆಯೇ ಸಾಮ್ರಾಜ್ಯದ ಅಡಿಪಾಯವನ್ನು ನಿಧಾನವಾಗಿ ಅಲ್ಲಾಡಿಸುತ್ತಿತ್ತು. ಸರಿ, ಹಾಗಾದ್ರೆ ವಿಷಯಕ್ಕೆ ಬರೋಣ. ಈ ಇಡೀ ಕಥೆಯ ಕೇಂದ್ರಬಿಂದುವೆ ದಖ್ಖನ್. ಔರಂಗಜೇಬ್ ತನ್ನ ಜೀವನದ ಕೊನೆಯ ನಿರ್ಣಾಯಕ ಯುದ್ಧಗಳನ್ನು ನಡೆಸೋಕೆ ಮುಂಚೆ ಈ ಪ್ರದೇಶ ಯಾಕೆ ಅಷ್ಟು ಮುಖ್ಯವಾಗಿತ್ತು ಮತ್ತೆ ಅಲ್ಲಿನ ರಾಜಕೀಯ ಪರಿಸ್ಥಿತಿ ಹೇಗಿತ್ತು ಅಂತ ಮೊದಲು ನೋಡೋಣ. ದಖ್ಖನ್ ಅಂದ್ರೆ ಕೇವಲ ಒಂದು ಜಾಗ ಆಗಿರ್ಲಿಲ್ಲ, ಅದೊಂದು ಶಕ್ತಿ ಕೇಂದ್ರವಾಗಿತ್ತು. ಮುಖ್ಯವಾಗಿ ಬೀಜಾಪುರ ಮತ್ತು ಗೋಲ್ಕೊಂಡದಂತಹ 5 ಶಕ್ತಿಶಾಲಿ ಸುಲ್ತಾನೇಟ್ಗಳು ಅಲ್ಲಿ ಆಳ್ವಿಕೆ ನಡೆಸ್ತಿದ್ವು. ಇವು ಬಹಮನಿ ಸಾಮ್ರಾಜ್ಯದ ಪತನದ ನಂತರ ಹುಟ್ಕೊಂಡ್ರು ತಮ್ಮದೇ ಆದ ಅಪಾರ ಸಂಪತ್ತು, ಅದ್ಭುತ ಸಂಸ್ಕೃತಿ ಮತ್ತೆ ಅಷ್ಟೇ ಮುಖ್ಯವಾಗಿ ಮೊಘಲರನ್ನು ವಿರೋಧಿಸುವ ಪ್ರಬಲ ಸೇನೆಗಳನ್ನು ಹೊಂದಿದ್ವು. ಹಾಗಾಗಿ ದಖ್ಖನ್ನಲ್ಲಿ 3 ಪ್ರಮುಖ ಶಕ್ತಿಗಳ ನಡುವೆ ಒಂದು ರೀತಿಯ ಸಂಘರ್ಷ ನಡೀತಿತ್ತು. ಒಂದು ಕಡೆ ತನ್ನ ಸಾಮ್ರಾಜ್ಯವನ್ನ ದಕ್ಷಿಣದ ತುದಿಯವರೆಗೂ ವಿಸ್ತರಿಸಬೇಕು ಅಂತ ಹೊರಟಿದ್ದ ಮೊಘಲ್ ಸಾಮ್ರಾಜ್ಯ, ಇನ್ನೊಂದು ಕಡೆ ತಮ್ಮ ಸ್ವಾತಂತ್ರ್ಯವನ್ನ ಶತಾಯಗತಾಯ ಉಳಿಸ್ಕೊಳ್ಬೇಕು ಅಂತ ಹೋರಾಡ್ತಿದ್ದ ಈ ಸುಲ್ತಾನೇಟ್ಗಳು. ಇವೆರಡರ ನಡುವೆ ಮರಾಠರು ಒಂದು ಹೊಸ, ಚುರುಕಾದ ಮತ್ತು ಅನಿರೀಕ್ಷಿತ ಶಕ್ತಿಯಾಗಿ ಉದಯಿಸ್ತಿದ್ರು. ದಖ್ಖನ್ನನ್ನು ಗೆಲ್ಲೋದು ಔರಂಗಜೇಬನಿಗೆ ಕೇವಲ ಒಂದು ರಾಜಕೀಯ ಗುರಿಯಾಗಿರಲಿಲ್ಲ, ಅದೊಂದು ರೀತಿ ಗೀಳಾಗಿ ಬದಲಾಗಿತ್ತು. ತನ್ನ ಜೀವನದ ಕೊನೆಯ ದಶಕಗಳನ್ನೇ ಇದಕ್ಕಾಗಿ ಮುಡಿಪಾಗಿಟ್ಟ. ಅವನ ಈ ನಿರ್ಧಾರದ ಹಿಂದಿನ ನಿಜವಾದ ಕಾರಣಗಳೇನು? ನೋಡಿ, ಔರಂಗಜೇಬ್ನ ಉದ್ದೇಶಗಳು ಬಹಳ ಸಂಕೀರ್ಣವಾಗಿದ್ವು. ಒಂದು, ಗೋಲ್ಕೊಂಡದ ವಜ್ರದ ಗಣಿಗಳ ಮೇಲೆ ಹಿಡಿತ ಸಾಧಿಸಿ ಅಪಾರ ಸಂಪತ್ತನ್ನು ಗಳಿಸೋದು. 2, ಮರಾಠರಿಗೆ ಬೆಂಬಲ ನೀಡುತ್ತಿದ್ದ ಸುಲ್ತಾನೇಟ್ಗಳನ್ನು ಮುಗಿಸಿ ಆ ಮೂಲಕ ಮರಾಠರ ಶಕ್ತಿಯನ್ನು ಕುಗ್ಗಿಸೋದು. 3, ಶಿಯಾ ಪಂಥದ ಸುಲ್ತಾನರ ಮೇಲೆ ಸುನ್ನಿ ಪಂಥದ ತನ್ನ ಅಧಿಕಾರ ಸ್ಥಾಪಿಸೋದು. ಈ ಎಲ್ಲಾ ಕಾರಣಗಳು ಸೇರಿ ಅವನನ್ನು ದಖ್ಖನ್ನತ್ತ ಬಲವಾಗಿ ಸೆಳೆದವು. ಸರಿ, ಈಗ ಆ ದಂಡಯಾತ್ರೆಯ ಕರಾಳ ವಾಸ್ತವದ ಕಡೆಗೆ ಗಮನ ಹರಿಸೋಣ. ಈ ಯುದ್ಧಗಳನ್ನು ಗೆಲ್ಲೋಕೆ ಮೊಘಲ್ ಸೈನ್ಯ ಮತ್ತು ಸಾಮ್ರಾಜ್ಯ ತೆತ್ತ ಬೆಲೆ ಅಂತಿಂತದಲ್ಲ. ಇದನ್ನೊಮ್ಮೆ ಕಲ್ಪನೆ ಮಾಡಿಕೊಳ್ಳಿ. 26 ವರ್ಷಗಳು. ಔರಂಗಜೇಬ್ ತನ್ನ ಜೀವನದ ಕೊನೆಯ ಕಾಲುಭಾಗವನ್ನು ದೆಹಲಿಯ ಆರಾಮದಾಯಕ ಅರಮನೆಯಲ್ಲಿ ಕಳೆಯಲಿಲ್ಲ, ಬದಲಾಗಿ ದಖ್ಖನ್ನಿನ ಯುದ್ಧ ಭೂಮಿಯಲ್ಲೇ ಕಳೆದ. ಇದು ಕೇವಲ ಒಂದು ಯುದ್ಧವಾಗಿರಲಿಲ್ಲ, ಅವನ ಜೀವನದ ಅಂತಿಮ ಮತ್ತು ಅತ್ಯಂತ ಕಠಿಣ ಅಧ್ಯಾಯವಾಗಿತ್ತು. ಬಿಜಾಪುರವನ್ನು ಸೋಲಿಸಲು 18 ತಿಂಗಳು ಬೇಕಾಯಿತು, ಗೋಲ್ಗೊಂಡಕ್ಕೆ 8 ತಿಂಗಳು. ಒಂದ್ ಕಡೆ ಮೊಘಲ್ರ ಹತ್ರ ಸುಮಾರು 1 ಲಕ್ಷ ಸೈನಿಕರಿದ್ದ ದೈತ್ಯ ಸೇನೆ, ದೊಡ್ಡ ದೊಡ್ಡ ಫಿರಂಗಿಗಳು ಮತ್ತು ಅಪಾರ ಸಂಪನ್ಮೂಲಗಳಿದ್ವು. ಆದರೆ ಇನ್ನೊಂದ್ ಕಡೆ ಗೋಲ್ಕೊಂಡ ಕೋಟೆ ಅಭೇದ್ಯವಾಗಿತ್ತು. ಅದಕ್ಕಿಂತ ಹೆಚ್ಚಾಗಿ ಪ್ರಕೃತಿಯೇ ಅವರಿಗೆ ಶತ್ರು ಆಗಿತ್ತು. ತೀವ್ರ ಬರಗಾಲದಿಂದ ಆಹಾರದ ಕೊರತೆ, ಮಾನ್ಸೂನ್ ಮಳೆಯಿಂದ ಪ್ರವಾಹ ಮತ್ತು ಸಾಂಕ್ರಾಮಿಕ ರೋಗಗಳು ಮೊಘಲ್ ಸೈನಿಕರನ್ನು ಹೈರಾಣಾಗಿಸಿಬಿಟ್ವು. ಈ ಯುದ್ಧದ ಪರಿಣಾಮ ಕೇವಲ ಸೈನಿಕರ ಮೇಲೆ ಮಾತ್ರ ಆಗಿಲ್ಲ. ದಶಕಗಳ ಕಾಲ ನಡೆದ ಸಂಘರ್ಷ ಮತ್ತು ಮಳೆ ಇಲ್ಲದೇ ಇದ್ದಿದ್ರಿಂದ ದಖ್ಖನ್ನ ಫಲವತ್ತಾದ ಭೂಮಿ ಸಂಪೂರ್ಣ ಬರಡಾಗಿ ಹೋಯಿತು. ಇದರಿಂದಾಗಿ ದೊಡ್ಡ ಕ್ಷಾಮ ಉಂಟಾಗಿ ಸ್ಥಳೀಯ ಜನರ ಜೀವನ ಮತ್ತು ಅವರ ರಕ್ಷಣಾ ಸಾಮರ್ಥ್ಯ ಎರಡೂ ನಾಶವಾಯಿತು. ಗೋಲ್ಕೊಂಡ ಕೋಟೆ ವಶಪಡಿಸಿಕೊಳ್ಳೋದು ಎಷ್ಟು ಕಷ್ಟ ಇತ್ತು ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆಯೆಂದ್ರೆ ಮೊಘಲರ ಸುರಂಗ ಕಾರ್ಯಾಚರಣೆ. ಕೋಟೆಯ ಗೋಡೆಗಳನ್ನ ಸ್ಫೋಟಿಸೋಕೆ ಅವರು ನೆಲದ ಕೆಳಗೆ ಸುರಂಗಗಳನ್ನ ತೋಡಿದ್ರು. ಆದ್ರೆ ಆ ಯೋಜನೆ ತಲೆಕೆಳಗಾಗಿ ಹೋಯಿತು. ಮೊದಲ ಸುರಂಗವನ್ನ ಸ್ಫೋಟಿಸಿದಾಗ ಏನಾಯ್ತು ಗೊತ್ತಾ? ಆ ಸ್ಫೋಟ ಕೋಟೆಯ ಗೋಡೆಯನ್ನ ಕೆಡವೋ ಬದಲು ಹಿಂದಕ್ಕೆ ಸಿಡಿದು 1000ಕ್ಕೂ ಹೆಚ್ಚು ಮೊಘಲ್ ಸೈನಿಕರನ್ನೇ ಬಲಿ ತೆಗೆದುಕೊಂಡಿತು. ಯಾಕಂದ್ರೆ ಕೋಟೆಯ ರಕ್ಷಕರು ಮೊಘಲರ ಈ ತಂತ್ರವನ್ನ ಮೊದಲೇ ಊಹಿಸಿ ಅದಕ್ಕೆ ಪ್ರತಿಯಾಗಿ ತಮ್ಮದೇ ಸುರಂಗಗಳನ್ನ ತೋಡಿ ಮೊಘಲರ ಸ್ಫೋಟಕಗಳನ್ನ ನಿಷ್ಕ್ರಿಯಗೊಳಿಸಿದ್ರು. ಇದು ಮೊಘಲರ ಯುದ್ಧತಂತ್ರಕ್ಕೆ ಆದ ದೊಡ್ಡ ಮುಖಭಂಗ.
ಹಾಗಾದ್ರೆ 8 ತಿಂಗಳ ನಿರಂತರ ಹೋರಾಟ, ಸಾವಿರಾರು ಸೈನಿಕರ ಸಾವು ಮತ್ತೆ ವಿಫಲ ತಂತ್ರಗಳ ನಂತರ ಗೋಲ್ಕೊಂಡ ಕೊನೆಗೂ ಬಿದ್ದಿದ್ದು ಹೇಗೆ? ಅದು ಸೇನಾಬಲದಿಂದಲ್ಲ, ಬದಲಾಗಿ ಒಬ್ಬ ಅಫ್ಘಾನ್ ಅಧಿಕಾರಿಗೆ ಲಂಚ ಕೊಟ್ಟು ಅವನು ರಾತ್ರೋರಾತ್ರಿ ಕೋಟೆಯ ಬಾಗಿಲನ್ನು ತೆರೆದಿದ್ರಿಂದ. ಅಂತಿಮವಾಗಿ ವಿಜಯ ಸಿಕ್ಕಿದ್ದು ಶಕ್ತಿಯಿಂದಲ್ಲ, ವಂಚನೆಯಿಂದ. ಸರಿ, ಈಗ ಆ ವಿಜಯದ ಕ್ಷಣಕ್ಕೆ ಬರೋಣ. ಗೋಲ್ಕೊಂಡ ಮತ್ತು ಬಿಜಾಪುರ 2 ಮೊಘಲರ ಕೈವಶವಾದವು. ಆದರೆ ಈ ಗೆಲುವು ಯಶಸ್ಸು ಮತ್ತು ವಿನಾಶದ ನಡುವಿನ ಒಂದು ಮಹತ್ವದ ತಿರುವಾಗಿತ್ತು. ಹೌದು, ಔರಂಗಜೇಬ್ನ ಕನಸು ನನಸಾಯಿತು. ದಕ್ಕನ್ ಸುಲ್ತಾನೇಟ್ಗಳು ಮೊಘಲ್ ಸಾಮ್ರಾಜ್ಯದ ಭಾಗವಾದವು. ಗೋಲ್ಕೊಂಡವನ್ನೇ ಕೇಂದ್ರವಾಗಿಟ್ಕೊಂಡು ಹೊಸದಾಗಿ ಮೊಘಲ್ ಹೈದರಾಬಾದ್ ಪ್ರಾಂತ್ಯವನ್ನ ರಚಿಸಲಾಯಿತು. ಮೊಘಲ್ ಸಾಮ್ರಾಜ್ಯ ತನ್ನ ಇತಿಹಾಸದಲ್ಲೇ ಅತಿದೊಡ್ಡ ವಿಸ್ತಾರವನ್ನು ತಲುಪಿತು. ಈ ಒಂದು ಪ್ರಶ್ನೆಯೇ ಇಡೀ ಕಥೆಯ ದಿಕ್ಕನ್ನೇ ಬದಲಿಸುತ್ತದೆ. ಇಷ್ಟೆಲ್ಲ ಕಷ್ಟಪಟ್ಟು ಗೆದ್ದ ಈ ವಿಜಯದ ನಿಜವಾದ ಬೆಲೆ ಎಷ್ಟಿತ್ತು? ಇತಿಹಾಸಕಾರರು ಈ ಘಟನೆಯನ್ನ ದಕ್ಕನಿನ ಹುಣ್ಣು ಅಂತ ಕರೀತಾರೆ. ಯಾಕಂದ್ರೆ ಈ ವಿಜಯ ಸಾಮ್ರಾಜ್ಯದ ದೇಹದ ಮೇಲೆ ಒಂದು ವಾಸಿಯಾಗದ ಗಾಯದ ಹಾಗೆ ಉಳಿದುಬಿಟ್ಟಿತು. ಅದು ನಿಧಾನವಾಗಿ ಆದರೆ ಖಚಿತವಾಗಿ ಇಡೀ ಸಾಮ್ರಾಜ್ಯವನ್ನೇ ಒಳಗಿನಿಂದ ಕೊಲ್ಲಲು ಶುರುಮಾಡಿತು. ಈ ಪದದ ಅರ್ಥವನ್ನ ನಾವು ಅರ್ಥ ಮಾಡಿಕೊಳ್ಳಲೇಬೇಕು. ಪೈರಿಕ್ ವಿಜಯ ಅಂದ್ರೆ ಗೆಲ್ಲೋಕೆ ತೆತ್ತ ಬೆಲೆ ಎಷ್ಟು ಜಾಸ್ತಿ ಇರುತ್ತೆ ಅಂದ್ರೆ ಆ ಗೆಲುವು ಸೋಲಿಗಿಂತಲೂ ಕೆಟ್ಟದಾಗಿರುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಗೆದ್ರೂ ಸೋತ ಹಾಗೆ. ದಕ್ಕನ್ನಲ್ಲಿ ಔರಂಗಜೇಬನಿಗೆ ಆಗಿದ್ದು ಇದೆ. ಇಲ್ಲಿಯೇ ನೋಡಿ ಔರಂಗಜೇಬ್ ಮಾಡುವ ದೊಡ್ಡ ತಪ್ಪು. ಬಿಜಾಪುರ ಮತ್ತು ಗೋಲ್ಕೊಂಡ ರಾಜ್ಯಗಳು ಮುಘಲರು ಮತ್ತು ಮರಾಠರ ನಡುವೆ ಒಂದು ರೀತಿಯ ಬಫರ್ ಅಥವಾ ತಡೆಗೋಡೆಯ ಹಾಗಿದ್ವು. ಅವನ್ನು ನಾಶಪಡಿಸಿದ್ರಿಂದ ಮುಘಲರು ಈಗ ನೇರವಾಗಿ ಮರಾಠರನ್ನ ಎದುರಿಸಬೇಕಾಗಿ ಬಂತು. ಆದ್ರೆ ಮರಾಠರ ಯುದ್ಧತಂತ್ರವೇ ಬೇರೆ ಇತ್ತು. ಅವರು ಮೊಘಲರ ಹಾಗೆ ದೊಡ್ಡ ಸೈನ್ಯದೊಂದಿಗೆ ಮುಖಾಮುಖಿ ಯುದ್ಧ ಮಾಡುತ್ತಿರಲಿಲ್ಲ. ಬದಲಾಗಿ ಗೆರಿಲ್ಲಾ ತಂತ್ರಗಳನ್ನು ಬಳಸಿ ಬೆಟ್ಟಗುಡ್ಡಗಳಲ್ಲಿ ಅವಿತುಕೊಂಡು ಮೊಘಲರ ಸರಬರಾಜು ಮಾರ್ಗಗಳ ಮೇಲೆ ದಾಳಿ ಮಾಡಿ ಮಾಯವಾಗುತ್ತಿದ್ರು. ಈ ಹೊಸ ರೀತಿಯ ಯುದ್ಧಕ್ಕೆ ಮುಘಲ್ ಸೇನೆ ಸಿದ್ಧವಿರಲಿಲ್ಲ. ಈ ಅಂಕಿಅಂಶಗಳನ್ನ ನೋಡಿ ನಿಮ್ಗೆ ಇಡೀ ಕಥೆ ಅರ್ಥವಾಗುತ್ತೆ. ಸರಳವಾಗಿ ಹೇಳೋದಾದ್ರೆ ದಖ್ಖನ್ನಿಂದ ಮೊಘಲರಿಗೆ ಬರುತ್ತಿದ್ದ ಆದಾಯಕ್ಕಿಂತ ಅಲ್ಲಿ ಅವರು ಮಾಡ್ತಿದ್ದ ಖರ್ಚು ತುಂಬಾನೇ ಹೆಚ್ಚಾಗಿತ್ತು. ಪ್ರತಿ ವರ್ಷ ಮೊಘಲ್ ಸಾಮ್ರಾಜ್ಯದ ಬೊಕ್ಕಸಕ್ಕೆ ದೊಡ್ಡ ನಷ್ಟವಾಗುತ್ತಿತ್ತು. ದಶಕಗಳ ಕಾಲ ನಡೆದ ಈ ಯುದ್ಧ ಒಂದು ಕಾಲದಲ್ಲಿ ಜಗತ್ತಿನಲ್ಲೇ ಅತ್ಯಂತ ಶ್ರೀಮಂತವಾಗಿದ್ದ ಮೊಘಲ್ ಖಜಾನೆಯನ್ನು ಸಂಪೂರ್ಣವಾಗಿ ಬರಿದು ಮಾಡಿಬಿಟ್ಟಿತು. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ವಿಜಯದ ಪರಿಣಾಮಗಳು ವಿನಾಶಕಾರಿಯಾಗಿದ್ವು. ಸುಲ್ತಾನೇಟ್ಗಳನ್ನ ನಾಶ ಮಾಡಿದ್ರಿಂದ ಮರಾಠರಿಗೆ ಮುಕ್ತ ಅವಕಾಶ ಸಿಕ್ಕಂತಾಯ್ತು, ಖಜಾನೆ ಖಾಲಿಯಾಯಿತು ಮತ್ತು ಚಕ್ರವರ್ತಿ 26 ವರ್ಷಗಳ ಕಾಲ ದಕ್ಷಿಣದಲ್ಲಿ ಇದ್ದಿದ್ರಿಂದ ಉತ್ತರ ಭಾರತದಲ್ಲಿ ಆಡಳಿತ ಕುಸಿದು ದಂಗೆಗಳು ಶುರುವಾದ್ವು. ಕೊನೆಗೆ ಏನಾಯ್ತು ಅಂದ್ರೆ ಔರಂಗಜೇಬ್ ದಖ್ಖನ್ನ ಹಳೆಯ ರಾಜಕೀಯ ವ್ಯವಸ್ಥೆಯನ್ನು ನಾಶ ಮಾಡಿದ. ಆದರೆ ಅದರ ಜಾಗದಲ್ಲಿ ಒಂದು ಸ್ಥಿರವಾದ ಹೊಸ ವ್ಯವಸ್ಥೆಯನ್ನು ನಿರ್ಮಿಸಲು ವಿಫಲನಾದ. ಅವನು ಸೃಷ್ಟಿಸಿದ ಈ ಅಧಿಕಾರದ ಶೂನ್ಯವನ್ನು ಮರಾಠರಂತಹ ಹೊಸ ಪ್ರಾದೇಶಿಕ ಶಕ್ತಿಗಳು ತುಂಬಿಕೊಂಡವು ಮತ್ತು ಒಂದು ಕಾಲದಲ್ಲಿ ಅಜೇಯ ಎಂದು ಕರೆಸಿಕೊಂಡಿದ್ದ ಮೊಘಲ್ ಸಾಮ್ರಾಜ್ಯ ನಿಧಾನವಾಗಿ ಕುಸಿಯಲು ಪ್ರಾರಂಭಿಸಿತು. ಈ ಇಡೀ ಐತಿಹಾಸಿಕ ಘಟನೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ಇಡ್ತದೆ. ಒಂದು ಸಾಮ್ರಾಜ್ಯ ಎಷ್ಟೇ ದೊಡ್ಡದಾಗಿರ್ಲಿ, ಎಷ್ಟೇ ಶಕ್ತಿಶಾಲಿಯಾಗಿರ್ಲಿ, ಅದರ ಮಿತಿಮೀರಿದ ಮಹತ್ವಾಕಾಂಕ್ಷೆಯೇ ಅದರ ಪತನಕ್ಕೆ ಕಾರಣವಾಗಬಹುದೇ? ಬಹುಶಃ ಔರಂಗಜೇಬನ ದಖ್ಖನ್ ವಿಜಯವು ಈ ಪ್ರಶ್ನೆಗೆ ಒಂದು ಕಠೋರವಾದ ಆದರೆ ಸತ್ಯವಾದ ಉತ್ತರವನ್ನು ನೀಡ್ತದೆ.